ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಗ ಚಳಿ ತುಂಬಾ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕಾಗಿ ಸ್ಕಿನ್ ಡ್ರೈ ಆಗದೆ ಇರೋ ಥರ ಒಂದು ಮನೆಯಲ್ಲೇ ಪ್ರಿಪೇರ್ ಮಾಡೋಂಥ ಒಂದು ನಿಮಗೆ ಸೋಪ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಇದು ಹಾಲಿನಲ್ಲಿ ಕಡ್ಡಿ ಕೇಸರಿ ನಾವು ಹಾಕ್ಬಿಟ್ಟು ಇದನ್ನು ನೆನೆಸಿಟ್ಟಿರ್ತೀವಿ. ಸೊ ಇದಕ್ಕೆ 1 ಟೀ ಸ್ಪೂನ್ ಬಾದಾಮಿ ಆಯಿಲ್ ಬೇಕಾಗುತ್ತೆ. ಇದು ಕೋಲ್ಡ್ ಪ್ರೆಸ್ ಬಾದಾಮಿ ಆಯಿಲೇ ಬೇಕಾಗುತ್ತೆ. ಆಮೇಲೆ ಇದು ಸೋಪ್ ಬೇಸ್ ಅಂತ ಹೇಳ್ತಾರೆ, ಇದು ಸಿಗುತ್ತೆ ನಮಗೆ ಸೋಪ್ ಬೇಸ್ ಅಂತ. ಇದನ್ನು ನಾವು ತೊಗೊಂಡ್ಬಿಟ್ಟು ಸುಮಾರು ನಿಮಗೆ ಒಂದೇ ಸೋಪ್ ಹಾಕೋಷ್ಟು ನಾನು ಮಾಡಿ ತೋರಿಸ್ತೀನಿ. ಇದು ಸೋಪ್ ಬೇಸನ್ನ ಈ ಥರ ಕ್ಯೂಬಿಕ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಂತರ ಇದು ಸೋಪ್ನ ನಾವು ಈ ಮೌಲ್ಡಲ್ಲಿ ಹಾಕೋಕ್ಕೆ ಇದು ಒಂಥರ ಫೈಬರ್ದು ಇದು ಬೇಕಾಗುತ್ತೆ. ಸೊ ಇಲ್ಲ ಅಂದವರು ನೀವು ಡಿಸ್ಪೋಸಬಲ್ ಟೀ ಕಪ್ಸಲ್ಲಾದರೂ ಹಾಕೋಬೋದು. ಸೊ ಈಗ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ಈ ಥರ ಒಂದು ಸ್ಟವ್ ಹಚ್ಬಿಟ್ಟು ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ತೊಗೊಳ್ಳಿ. ಇಷ್ಟು ನೀರು ತೊಗೊಂಡು ಇದನ್ನು ನೀರು ಬಿಸಿ ಆಗಲಿ. ಈ ಥರ ನೀರು ಕುದಿ ಬರ್ತಾ ಇದೆ. ಇದು ನೀರು ಕುದಿ ಬಂದ ನಂತರ ಇದೊಂದು ಬಟ್ಲದಲ್ಲಿ ಇದು ಸೋಪ್ ಬೇಸ್ ತೊಗೊಂಡಿದ್ವಲ್ಲ, ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಅದು ಕರಗ್ತಾ ಇರಲಿ, ಮೆಲ್ಟ್ ಆಗಲಿ. ನಾವು ಅಷ್ಟರಲ್ಲಿ ಅದಕ್ಕೆ ಇಂಗ್ರೀಡಿಯೆಂಟ್ ಏನು ಬೇಕೋ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಹಾಲಲ್ಲಿ ಕೇಸರಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದು. ಇದಕ್ಕೆ 1 ಟೀ ಸ್ಪೂನ್ ಬಾದಾಮ್ ಆಯಿಲ್ ಬೇಕು. ಇದು ಚಳಿಗಾಲದಲ್ಲಿ ಮೈ ಅಂದರೆ ಸ್ಕಿನ್ ಡ್ರೈ ಆಗದೆ ಇರಲಿ ಅಂತ ನೋಡಿ, ಇಷ್ಟು ಬಾದಾಮಿ ಆಯಿಲು ಸಾಕು. ಇದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದು ಕೇಸರಿ ಹಾಲು ಮತ್ತು ಬಾದಾಮ್ ಆಯಿಲ್ದು ಸೋಪ್. ಇದು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಸ್ಕಿನ್ ಮಾಯಿಶ್ಚರೈಸರ್ನ ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಈ ಥರ ಮನೆಯಲ್ಲೇ ಯೂಸ್ ಮಾಡಿದ ಸೋಪ್ದಿಂದ. ನೋಡಿ, ಇದು ಮಿಕ್ಸ್ ಆಯಿತು. ಈ ಥರ ಬಿಸಿ ನೀರಲ್ಲಿ ಈ ಒಂದು ಬಟ್ಲದಲ್ಲಿಟ್ಟು ಈ ಸೋಪ್ ಬೇಸ್ನ ಮೆಲ್ಟ್ ಮಾಡಿದರೆ ಈ ಥರ ಕರಗ್ತಾ ಬರುತ್ತೆ. ಇದು ಕಂಪ್ಲೀಟಾಗಿ ಮೆಲ್ಟ್ ಆದಮೇಲೆ ಈಗ ನಾವೇನು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಇದರಲ್ಲೇ ಹಾಕ್ಬಿಡೋಣ. ಹಾಕಿ ಇದು ನೀರಿಂದ ಆಫ್ ಮಾಡೋಣ. ಇದನ್ನು ನೀಟಾಗಿ ಕರಗಿಸ್ಕೊಳ್ಳೋಣ. ಇದನ್ನು ಕರಿದಂಥ ಮಿಕ್ಸ್ಚರ್ನ ಈ ಸೋಪ್ ಮೌಲ್ಡ್ ಇದೆಯಲ್ಲ ಇದರಲ್ಲಿ ಹಾಕ್ಬಿಡೋಣ. ಇದು 2 ಸೋಪ್ ಆಯಿತು ನೋಡಿ. ಇದು ಕೂಲ್ ಆಗಕ್ಕೆ ಬಿಡೋಣ. ಇದನ್ನು ಕೂಲ್ ಆದಮೇಲೆ ಆ ಮೌಲ್ಡಿಂದ ಆಚೆ ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ, 2 ಸೋಪು ಇದರಲ್ಲಿ ಹಾಕಿದ್ದೀನಿ. ತುಂಬ ಸೂಪರಾಗಿ ಒಳ್ಳೆ ಆಯಿಲ್ ಟೆಕ್ಸ್ಚರ್ ಕೊಡೋಂಥ ಒಂದು ಸೋಪ್ ನಮಗೆ ರೆಡಿ ಆಗುತ್ತೆ ನೋಡಿ. ಸ್ವಲ್ಪ ಹೊತ್ತಾದಮೇಲೆ ಇದು ಈ ಥರ ಗಟ್ಟಿಯಾಗಿರುತ್ತೆ. ನಮಗೆ ಈ ಥರ ನೀಟಾಗಿ ಸೋಪ್ನ ಆಚೆ ತಕ್ಕೊಳ್ಬೋದು. ಇದನ್ನು ನೋಡಿ, ಮನೆಯಲ್ಲೇ ಮಾಡಿರ್ತಕ್ಕಂಥ ಕೇಸರಿ ಬಾದಾಮ್ ಕೇಸರಿ ಸೋಪು ಯೂಸ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ನಮಗೆ ಸ್ಕಿನ್ ಥರ ಉಜ್ಜಿ ಸ್ನಾನ ಮಾಡೋದ್ರಿಂದ, ತೊಳ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಡ್ರೈ ಆಗೋದೇ ಇಲ್ಲ. ಇದಕ್ಕೆ ಡ್ರೈ ಆಗಿರೋಂಗೆ ನಮ್ಮನ್ನೇ ಇದನ್ನು ಮೇಂಟೈನ್ ಮಾಡುತ್ತೆ ನೋಡಿ. ತುಂಬ ಚೆನ್ನಾಗಾಗುತ್ತೆ. ನೀವು ಮಾಡಿ ನೋಡಿ. ಇಲ್ಲಿವರೆಗೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋದ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ.